ತಿರುಪತಿಯಲ್ಲಿ ಸ್ವಾಮಿಯ ದರ್ಶನ ಮಾಡಾದ್ಮೇಲೆ ಅವರ ಮುಖ ಆಗಲಿ ಅಥವಾ ಅವರ ದರ್ಶನ ಮಾಡಿರುವಂಥ ಅನುಭವವಾಗಲಿ ನಮಗೆ ಗುರ್ತಕ್ಕೆ ಸಿಗೋದಿಲ್ಲ. ಕೆಲವೊಬ್ರಿಗಂತೂ ನಾನು ದರ್ಶನ ಮಾಡಿಲ್ವೇನೋ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಅದ್ಯಾಕೆ ಗೊತ್ತಾ? ಬಾಲಾಜಿಯ ಗರ್ಭಗುಡಿಯ ಹತ್ತಿರ ಪ್ರವೇಶ ಮಾಡ್ತಾ ಇದ್ದಂತೆ ಎಲ್ಲರೂ ಗೋವಿಂದ ಗೋವಿಂದ ಅಂತ ಕೂಗಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ತಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಮೆದುಳು ನಮ್ಗೇನಾದ್ರೂ ನೋವು ಉಂಟಾಗ್ಬೋದು ಅಂತ ಹೇಳಿ ನಮ್ಮ ಎಲ್ಲ ಸೆನ್ಸಸ್ನ ಆಕ್ಟಿವೇಟ್ ಮಾಡುತ್ತೆ. ಈ ಸೆನ್ಸಸ್ ಆಕ್ಟಿವೇಟ್ ಆಗಿದ್ದ 10 ಸೆಕೆಂಡ್ ಒಳಗಡೆ ನಿಮಗೆ ಸ್ವಾಮಿ ಮೆಲ್ಲಗೆ ದರ್ಶನ ಕೊಡ್ತಾರೆ. ಆಗ್ತಾನೆ ಆಕ್ಟಿವೇಟ್ ಆಗಿದ್ದ ಸೆನ್ಸಸ್ ಸ್ವಾಮಿಯನ್ನ ನೋಡ್ತಾ ಇದ್ದಂಗೆ ಡಿಆಕ್ಟಿವೇಟ್ ಆಗೋಗುತ್ತೆ. ಭಕ್ತಿಯಲ್ಲಿ ಹಾಗೆ ಸ್ವಾಮಿ ಮೇಲಿರುವ ನಿಮ್ಮ ಪ್ರೀತಿ ನಿಮ್ಮನ್ನ ಮೈ ಮರೆಸೋ ಹಾಗೆ ಮಾಡಿಬಿಡುತ್ತೆ. ನೀವು ದರ್ಶನ ಮಾಡೋಕ್ಕಿಂತ ಮುಂಚೆ ಎಷ್ಟೋ ಕೋರಿಕೆಗಳನ್ನ ಕೇಳಬೇಕು ಅನ್ಕೊಂಡು ಬರ್ತೀರಾ, ಆದ್ರೆ ಸ್ವಾಮಿಯ ಮುಂದೆ ಬಂದಿದ ತಕ್ಷಣ ಅದೆಲ್ಲ ಮರ್ತೋಗ್ಬಿಡುತ್ತೆ. ದರ್ಶನ ಆದ್ಮೇಲೆ ನೀವು ಆಚೆ ಬರ್ತೀರಾ, ಆಗ ನಿಮ್ಗೇನೋ ಒಂದು ಹೊಸ ಅನುಭವ ಆಗುತ್ತೆ. ಅದು ಯಾಕೆ ಗೊತ್ತಾ? ಮತ್ತೆ ಡಿಆಕ್ಟಿವೇಟ್ ಆದಂತಹ ನಿಮ್ಮ ಸೆನ್ಸಸ್ ಆಕ್ಟಿವೇಟ್ ಆಗುತ್ತೆ. 5ರಿಂದ 10 ಸೆಕೆಂಡ್ ಒಳಗೆ ನಿಮ್ಮ ಶರೀರದಲ್ಲಿ ಎಷ್ಟೊಂದು ವೇರಿಯೇಷನ್ಸ್ ಆಗೋದ್ರಿಂದ ನೀವೇನು ದರ್ಶನ ಮಾಡಿರ್ತೀರಾ, ಆ ಸಮಯದಲ್ಲಿ ಏನು ಮಾಡಿರ್ತೀರಾ ಅದು ನಿಮ್ಮ ಗುರುತಿಗೆ ಸಿಗೋದಿಲ್ಲ. ಯಾಕಂದರೆ ಆ ದೃಶ್ಯವನ್ನು ನಿಮ್ಮ ಲಾಂಗ್ ಟರ್ಮ್ ಮೆಮೊರಿ ಸ್ಟೋರ್ ಮಾಡೋದಿಲ್ಲ. ಇದೇ ಕಾರಣದಿಂದಲೇ ನೀವು ಸ್ವಾಮಿಯ ಮುಖವನ್ನು ಮತ್ತೆ ಗುರುತಿಸ್ಕೋಬೇಕಂದ್ರೂ ಕೂಡ ಗುರುತಿಗೆ ಸಿಗೋದಿಲ್ಲ. ನಿಮಗೂ ಕೂಡ ಹೀಗಾಗಿದೆಯಾ? ಹಾಗಾದರೆ ನಿಮ್ಮ ತಿರುಪತಿಯ ದರ್ಶನದ ಅನುಭವ ಹೇಗಿತ್ತು? ಕಮೆಂಟ್ ಸೆಕ್ಷನಲ್ಲಿ ಹಾಕಿ.